ಕಾರ್ ಬೈಕ್ಗಳ ಮೇಲಿನ ಟ್ಯಾಕ್ಸ್ ಕಡಿಮೆಯಾಗಿದೆ. ಶೇಕಡ 28ರಷ್ಟಿದ್ದ ಜಿಎಸ್ಟಿ ಶೇಕಡ 18ಕ್ಕೆ ಇಳಿದಿದೆ. ಕೇಂದ್ರದ ಇದೇ ನಿರ್ಧಾರದ ಬಳಿಕ ಕಾರು ಹಾಗೂ ಬೈಕ್ ಶೋರೂಮ್ಗಳು ಖಾಲಿ ಹೊಡಿತಿವೆ. ಅಷ್ಟಕ್ಕೂ ಶೋರೂಮ್ಗಳು ಬಿಕೋ ಅಂತಿರೋದ್ಯಾಕೆ? ಇಲ್ಲಿ ನೋಡಿ. ಜಿಎಸ್ಟಿ ಲಾಭ ಪಡೆಯಲು ಗ್ರಾಹಕರು ಕಾತರ. ಕಾರ್ ಬೈಕ್ ಶೋರೂಮ್ಗಳು ಖಾಲಿ. ಕೇಂದ್ರ ಸರ್ಕಾರ ದೇಶದ ಜನತೆಗೆ ದಸರಾ ಹಾಗೂ ದೀಪಾವಳಿಯ ಬಂಪರ್ ಗಿಫ್ಟ್ ಕೊಟ್ಟಿದೆ. ಜಿಎಸ್ಟಿಯನ್ನ 2 ಸ್ಲ್ಯಾಬ್ಗೆ ಇಳಿಸಿ ಸರಳೀಕರಣಗೊಳಿಸಿದೆ. ಅದರಲ್ಲೂ ಕಾರು ಹಾಗೂ ಬೈಕ್ಗಳ ಮೇಲಿದ್ದ ತೆರಿಗೆಯನ್ನ ಶೇಕಡ 28ರಿಂದ 18ಕ್ಕೆ ಇಳಿಸಿದೆ. ಜಿಎಸ್ಟಿ ಪರಿಷ್ಕೃತ ದರ ಪಟ್ಟಿ ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ 22ರಿಂದಲೇ ಜಾರಿಯಾಗಲಿದೆ. ವಿಷಯ ಅಂದ್ರೆ ದಸರಾ ಹಾಗೂ ದೀಪಾವಳಿ ವೇಳೆ ಕಾರು ಬೈಕ್ ಖರೀದಿ ಮಾಡೋರು 1 ತಿಂಗಳು ಮೊದಲೇ ಶೋರೂಮ್ಗೆ ಬಂದು ವಾಹನಗಳನ್ನ ಬುಕ್ ಮಾಡ್ತಿದ್ರು. ಆದ್ರೆ ಸೆಪ್ಟೆಂಬರ್ 22ರ ಬಳಿಕ ದರ ಇಳಿಯುತ್ತೆ ಅನ್ನೋದು ಗೊತ್ತಾಗ್ತಿದ್ದಂತೆ ಯಾರು ಕೂಡ ಶೋರೂಮ್ ಕಡೆ ಸುಳಿಯುತ್ತಿಲ್ಲ. ಮೈಸೂರಿನ ಸಿದ್ಧಾರ್ಥ ನಗರದ ಮಹೀಂದ್ರಾ ಕಾರ್ ಶೋರೂಮ್ ಇಂದು ಖಾಲಿಯಾಗಿತ್ತು. ಇಲ್ಲಿ ಪ್ರತಿನಿತ್ಯ 5ಕ್ಕೂ ಹೆಚ್ಚು ಕಾರ್ಗಳು ಬುಕಿಂಗ್ ಆಗ್ತಿದ್ವು. ಆದ್ರೆ ಇಂದು ಯಾರೊಬ್ಬರು ಬುಕ್ ಮಾಡಲಿಲ್ಲ. ನಾನೀಗ ಮೈಸೂರಿನ ಸಿದ್ಧಾರ್ಥ ನಗರದ ಕಾರು ಮಾರಾಟ ಮಳಿಗೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಐಷಾರಾಮಿ ಕಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಒಂದಕ್ಕಿಂತ ಒಂದು ಅತ್ಯಂತ ಆಕರ್ಷಕವಾದಂತಹ ಕಾರುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ಶೋರೂಮ್ ಇದಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾರೆ. ಕಾರುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಕಾರುಗಳನ್ನು ಬುಕ್ ಮಾಡುವಂಥದ್ದು ಇದೆಲ್ಲವೂ ಸಹ ಆಗ್ತದೆ. ಗ್ರಾಹಕರು ನಮ್ಮ ಸಂಪರ್ಕದಲ್ಲಿದ್ದು ಸೆಪ್ಟೆಂಬರ್ 22ರ ಬಳಿಕ ಶಾಪ್ಗೆ ಬರ್ತೀವಿ ಅಂತಿದ್ದಾರಂತೆ. ಸೆಪ್ಟೆಂಬರ್ 22ರ ಬಳಿಕ ವಹಿವಾಟು ಹೆಚ್ಚಾಗಲಿದೆ ಅಂತ ಸೇಲ್ಸ್ ಮ್ಯಾನೇಜರ್ ಹೇಳ್ತಿದ್ದಾರೆ. ಮೊನ್ನೆ 3ನೇ ತಾರೀಕು GST ಕೌನ್ಸಿಲಲ್ಲಿ ಡಿಸ್ಕಷನ್ ಆಗಿ 28% ಇದ್ದಂಥ GSTನ 18%ಗೆ ತಂದಿದ್ದಾರೆ. ಮತ್ತು ಸೆಸ್ಸಿನ ಬಗ್ಗೆ ಕಮ್ಮಿ ಮಾಡಿದ್ದಾರೆ, ಸೆಸ್ಸನ್ನು ತೆಗೆದಿದ್ದಾರೆ. ಸೊ ಈಗ ಬುಕ್ಕಿಂಗ್ಸ್ ಎಲ್ಲ ನೆಕ್ಸ್ಟು 22ರ ಮೇಲೆ ಜಾಸ್ತಿ ಆಗೋದೊಂದು ಕಾಣ್ತಾ ಇದೆ. ವಿಷಯ ಅಂದ್ರೆ 3 ತಿಂಗಳ ಹಿಂದೆ 1, ವಾರದ ಹಿಂದೆ 1 ಅಂತ ಗ್ರಾಹಕರೊಬ್ರು 2 ಕಾರ್ ಖರೀದಿ ಮಾಡಿದ್ರು. ಹೀಗಾಗಿ ನಮಗೆ ಲಾಸ್ ಆಯ್ತು ಅಂತ ಅಳಲು ತೋಡಿಕೊಂಡ್ರು. 2 ಕಾರ್ ನಾನು ಪರ್ಚೇಸ್ ಮಾಡಿದ್ದೀನಿ ಮಹೇಂದ್ರ ಇಂದ. 2ರಲ್ಲೂ ಕೂಡ ಮೊದಲಿದ್ದನ್ನು ಮಾಡಿದ್ದೀವಿ. ಈಗ ನಮಗೆ ಖಂಡಿತ ಲಾಸ್ ಆಗಿದೆ. ಈಗ ಮಾಡಿರೋದ್ರಲ್ಲಿ ಅನುಕೂಲವಾಗಿದೆ, ಜನಕ್ಕೆ ಉಪಕಾರ ಆಗುತ್ತೆ ಅನಿಸುತ್ತೆ. ಸರ್ಕಾರಕ್ಕೆ ನಮ್ಮ ಧನ್ಯವಾದ. ಇತ್ತ ಹುಬ್ಬಳ್ಳಿಯಲ್ಲಿರುವ ಬಹುತೇಕ ಕಾರ್ ಹಾಗೂ ಬೈಕ್ ಶೋರೂಮ್ಗಳು ಕೂಡ ಖಾಲಿಯಾಗಿದ್ವು. ಜನ ಬರ್ತಾನೆ ಇಲ್ಲ ಶೋರೂಮ್ಗೆ. ಯಾಕಂದರೆ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ 18% ಆಗುತ್ತೆ, ಅದಕ್ಕೆ ಸ್ವಲ್ಪ ವೇಟ್ ಮಾಡುವ ಅಂತ ಜನ ವೇಟ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 22ರ ಬಳಿಕ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಲಿದೆ. ಆ ಬಳಿಕ ಎಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗಲಿದ್ದು ಆ ದಿನಕ್ಕಾಗಿ ಗ್ರಾಹಕರು ಕಾಯುತ್ತಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.